ಹೊಸ ವರ್ಷಕ್ಕೆ ಸಜ್ಜಾಗ್ತಿರುವ ಬೆಂಗಳೂರಿಗೆ ಡ್ರಗ್ ಮಾಫಿಯಾದ ಅತಿದೊಡ್ಡ ಜಾಲ ಶಾಕ್ ಕೊಟ್ಟಿದೆ. ಮಹಾರಾಷ್ಟ್ರದಿಂದ ರಾಜಧಾನಿ ಬೆಂಗಳೂರಿಗೆ ಬಂದ ಮಾದಕ ವಸ್ತು ನಿಗ್ರಹ ದಳ ANTF ಬೃಹತ್ ಡ್ರಗ್ ಜಾಲವನ್ನ ಲಾಕ್ ಮಾಡಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಸೀಜ್ ಮಾಡಲಾಗಿದೆ. ಮಹಾರಾಷ್ಟ್ರದ ANTF ಕೊಂಕಣ ವಿಭಾಗದಿಂದ ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಸೀಜ್ ಮಾಡಿ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಇತ್ತೀಚೆಗೆ ಮುಂಬೈನಲ್ಲಿ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿ ಆರೋಪಿ ಅಬ್ದುಲ್ ಖಾದರ್ ಶೇಖ್ನನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸಲಾಗಿತ್ತು. ಈ ವೇಳೆ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಹೆಸರನ್ನ ಆರೋಪಿ ಹೇಳಿದ್ದ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬಂದ ತನಿಖಾ ತಂಡ ಪಾಟೀಲ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದೆ. ಈ ವೇಳೆ ಬೆಂಗಳೂರಿನಲ್ಲಿರುವ ಡ್ರಗ್ಸ್ ಫ್ಯಾಕ್ಟರಿಗಳ ರಹಸ್ಯ ಬಯಲಾಗಿದೆ. ನಗರದ ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಜ್ ಮಾಡಲಾಗಿದೆ. ಇನ್ನು 4.1 ಕೆಜಿ ಘನ MD, 17 ಕೆಜಿ ದ್ರವ MD ಸೇರಿದಂತೆ 55.88 ಕೋಟಿ ಮೌಲ್ಯದ ಒಟ್ಟು 21.4 ಕೆಜಿ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದ ರಾಜಸ್ಥಾನ ಮೂಲದ ಸೂರಜ್ ರಮೇಶ್ ಯಾದವ್, ಮಲ್ಖಾನ್ ರಾಮ್ಲಾಲ್ ಬಿಷ್ಣೋಯ್ ಸೇರಿದಂತೆ 4ರನ್ನ ಬಂಧಿಸಿ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗಿದೆ. ಮಹಾರಾಷ್ಟ್ರದಿಂದ ಬಂದ ಪೊಲೀಸರು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ದಾರೆ. ಆದರೆ ಬೆಂಗಳೂರಲ್ಲೇ ಇರೋ CCB ಮತ್ತು ಸ್ಥಳೀಯ ಪೊಲೀಸರಿಗೆ ಈ ಡ್ರಗ್ಸ್ ಫ್ಯಾಕ್ಟರಿಗಳ ದರ್ಬಾರ್ ಕಂಡಿಲ್ವೇ ಅಥವಾ ಇದು ನಿರ್ಲಕ್ಷ್ಯವೇ ಅನ್ನೋ ಅಸಮಾಧಾನ ವ್ಯಕ್ತವಾಗಿದೆ. ಒಂದು ಕಡೆ ಹಳ್ಳಿ ಮಧ್ಯೆ, ಇನ್ನೊಂದೆಡೆ ಮಾವಿನ ತೋಟದ ನಡುವೆ, ಮತ್ತೊಂದೆಡೆ ಲೇಔಟ್ ಮಧ್ಯೆ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸ್ಥಾಪಿಸಲಾಗಿದೆ. ಈ ಯಾವುದೂ CCB ಮತ್ತು ಸ್ಥಳೀಯ ಪೊಲೀಸರಿಗೆ ಗೊತ್ತಿರಲೇ ಇಲ್ವಾ? ಡ್ರಗ್ಸ್ ಪತ್ತೆಯಾದರೆ ಆಯಾ ವಿಭಾಗದ ಪೊಲೀಸರೇ ಜವಾಬ್ದಾರಿ ಅಂತ ಗೃಹ ಸಚಿವರು ಎಚ್ಚರಿಸಿದ್ರು. ಆದರೆ ಇದನ್ನ ಕ್ಯಾರೆ ಅನ್ನದ CCB ಪೊಲೀಸರು ಕೇವಲ ಡ್ರಗ್ಸ್ ಪೆಡ್ಲರ್ ಮಾತ್ರ ಹಿಡಿಯೋದಕ್ಕೆ ಸೀಮಿತವಾದ್ರ? ಸ್ಥಳೀಯ ಗಲಾಟೆ, ಲ್ಯಾಂಡ್ ಡೀಲಿಂಗಿಗೆ ಮಾತ್ರ ಪೊಲೀಸರು ಸೀಮಿತನ ಅನ್ನೋ ಪ್ರಶ್ನೆ ಮೂಡಿದೆ. ಇನ್ನು ರಾಜಧಾನಿ ಬೆಂಗಳೂರಲ್ಲೇ ಮಹಾರಾಷ್ಟ್ರದ ಪೊಲೀಸರಿಗೆ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾದ ಹಿನ್ನೆಲೆ ರಾಜ್ಯದ CCB ಮತ್ತು ಪೊಲೀಸರ ಮೇಲೆ ಕ್ರಮವಾಗುತ್ತಾ? ಈ ಪ್ರಶ್ನೆಯೂ ಮೂಡಿದೆ. ಮತ್ತೊಂದೆಡೆ ಮಹಾರಾಷ್ಟ್ರ ಪೊಲೀಸರು 55.8 ಕೋಟಿಯ ಡ್ರಗ್ಸ್ ಹಿಡಿದಿದ್ದಾರೆ ಅನ್ನೋದೇ ಸತ್ಯವಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ನಮ್ಮ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ಅಲ್ಲಿ ಪತ್ತೆಯಾಗಿರೋದು 1,20,00,000 ರೂಪಾಯಿ ಮೌಲ್ಯದ ಡ್ರಗ್ಸ್ ಕಚ್ಚಾ ವಸ್ತು ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. ಕೆಮಿಕಲ್ಲು ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನು ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನೂ. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂಥ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1,20 lakh. ರಾಜ್ಯದಲ್ಲೇ ಅತಿ ಹೆಚ್ಚು ಡ್ರಗ್ಸ್ ಬಳಕೆ ಆಗ್ತಿದೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ದಾಳಿ ಮಾಡ್ತಾರೆ ಅಂದ್ರೆ ರಾಜ್ಯದ ಪೊಲೀಸ್ ವ್ಯವಸ್ಥೆ ಹೇಗಿದೆ? ಕರ್ನಾಟಕ ಮತ್ತೊಂದು ಉಡ್ತಾ ಪಂಜಾಬ್ ಆಗಲಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನೊಂದೆಡೆ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ದಾಳಿ ಮಾಡಿದ್ರೆ ತಪ್ಪೇನು? ಕರ್ನಾಟಕ ಪೊಲೀಸರ ಸಹಕಾರದಿಂದಲೇ ಡ್ರಗ್ಸ್ ಕಾರ್ಖಾನೆ ಮೇಲೆ ದಾಳಿ ಮಾಡಲಾಗಿದೆ. ನಾವು ಈ ಯಾವುದನ್ನು ಲಘುವಾಗಿ ಪರಿಗಣಿಸಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಹಾರಾಷ್ಟ್ರದವ್ರು ಬಂದಿಲ್ಲಿ ಕಂಡು ಹಿಡಿತಾರೆ, ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಉಡ್ತಾ ಪಂಜಾಬ್ ಇತ್ತು, ನಂಗೆ ಉಡ್ತಾ ಕರ್ನಾಟಕ ಆಗ್ತದೆ. ನಮ್ಮವ್ರ ಸಹಕಾರದಿಂದನೇ ಮಾಡಿರೋದು. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಸುಮ್ಮನೆ ಏನೇನೋ ಹೇಳ್ತಕ್ಕಂಥದ್ದು ಇನ್ಫಾರ್ಮೇಷನ್ ಸಿಕ್ಕಿದೆ, ನಾವು ಅದನ್ನು ಯಾವುದನ್ನು ಲಘುವಾಗಿ ತಗೊಂಡಿಲ್ಲ. ಆಮೇಲೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಪೊಲೀಸು ಇಂಥವೆಲ್ಲ ಹಿಂದೆ ಹಲವಾರು CBI ಮಾಡದೇ ಇರತಕ್ಕಂಥ ತನಿಖೆನ ಇದು ಮಾಡಿರ್ತಕ್ಕಂಥದ್ದಕ್ಕೆ ಸಾಕ್ಷಿ ಇದೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಮಹಿಳೆಯರ ಸುರಕ್ಷತೆ ಮತ್ತು ಗುಂಪು ನಿರ್ವಹಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗುವುದು ಎಂದಿದ್ದಾರೆ. ಜನರ ಸುರಕ್ಷತೆಗೆ QR ಕೋಡ್, ಫೇಸಿಯಲ್ ರೆಕಗ್ನಿಷನ್, ಹೀಟ್ ಮ್ಯಾಪ್ನಂತಹ ತಾಂತ್ರಿಕತೆ ಬಳಸಿಕೊಳ್ತಿರುವ ಬಗ್ಗೆಯೂ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಬಹಳ ಹೆಚ್ಚಿನ ಗಮನ ನಾವು ಏನು ಹರಿಸಬೇಕು ಅನ್ನೋದು ವಿಮೆನ್ ಸೇಫ್ಟಿಗೆ ಹೆಚ್ಚಿನ ಗಮನ ಹರಿಸಬೇಕು. ಟಾಪ್ ಮೋಸ್ಟ್ ಪ್ರಯಾರಿಟಿ. ಈ QR ಕೋಡ್ ಜನಗಳಿಗೆ ಮಾಹಿತಿ ಗೊತ್ತಾಗಬೇಕು.
ಎಲ್ಲೆಲ್ಲಿ ಏನು ಸಿಗುತ್ತೆ, ಆ್ಯಂಬ್ಯುಲೆನ್ಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ವೆಹಿಕಲ್ ಸಿಗುತ್ತೆ, ಎಲ್ಲಿ ಟ್ರಾಫಿಕ್ ಇದು ಆಗುತ್ತೆ, ಇದೆಲ್ಲ ಮಾಹಿತಿ ಅವ್ರಿಗೆ ಸಿಗಬೇಕು ಅಂತೇಳಿ QR ಕೋಡನ್ನು ಮಾಡಿದ್ದೀವಿ. ಫೇಶಿಯಲ್ ರೆಕಗ್ನಿಷನ್ ಕ್ಯಾಮರಾಗಳು ನಮ್ಮ ಹತ್ರ ಸ್ವಲ್ಪ ಈಗ ಜಾಸ್ತಿ ಮಾಡ್ತಾ ಇದ್ದೀವಿ, ಯಾಕಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಇನ್ನು ಹೊಸ ವರ್ಷದ ದಿನ ಆಚರಣೆ ನಡೆಯುವ ದಿನ 20,000 ಪೊಲೀಸರನ್ನ ಬಳಸಿಕೊಳ್ತೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬ್ಯಾಗ್ ತುಂಬ ಚಿನ್ನಾಭರಣ ತುಂಬಿಕೊಂಡು ಎಸ್ಕೇಪ್ ಆಗ್ತಿರುವ ದುಷ್ಕರ್ಮಿ. ಮತ್ತೊಂದೆಡೆ ಎರಡೂ ಕೈಯಲ್ಲಿ ಗನ್ ಹಿಡಿದು ಭಯಭೀತಗೊಳಿಸಿರುವ ದರೋಡೆಕೋರ. ಮೈಸೂರಿನ ಹುಣಸೂರಿನಲ್ಲಿರುವ ಸ್ಕೈಗೋಲ್ಡ್ ಮತ್ತು ಸಿಲ್ವರ್ ಆಭರಣ ಮಳಿಗೆಗೆ ಹಾಡಹಗಲಲ್ಲೇ ನುಗ್ಗಿ ಬಂದ 4 ಮುಸುಕುದಾರಿಗಳು ಹಗಲು ದರೋಡೆ ಮಾಡಿದ್ದಾರೆ. ಕೈನಲ್ಲಿ ಗನ್ ಹಿಡಿದು ಬಂದ ದರೋಡೆಕೋರರು ಎಲ್ಲಾ ಸಿಬ್ಬಂದಿಗೂ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ಆಭರಣ ಮಳಿಗೆಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಬಳಿಕ ಅಂಗಡಿಯಲ್ಲಿಟ್ಟಿದ್ದ ದೊಡ್ಡ ದೊಡ್ಡ ಚಿನ್ನದ ಸರಗಳ ಗುಡ್ಡೆ ಹಾಕಿ ನಂತರ ಬ್ಯಾಗ್ಗೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ. 5 ಜನರ ತಂಡ ಕೇವಲ 5 ನಿಮಿಷಗಳಲ್ಲೇ ಇಡೀ ಮಳಿಗೆ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ವಿಷಯ ತಿಳಿಯುತ್ತಿದ್ದ ಹಾಗೆ ಘಟನಾ ಸ್ಥಳಕ್ಕೆ ಹುಣಸೂರು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ದರೋಡೆ ನಡೆದಿರುವ ಈ ಆಭರಣ ಮಳಿಗೆಯನ್ನ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಟ ಡಾಲಿ ಧನಂಜಯ್ ಉದ್ಘಾಟನೆ ಮಾಡಿದ್ದು, ಇದರ ಮಾಲೀಕ ಕೇರಳ ಮೂಲದವರು ಎನ್ನಲಾಗಿದೆ. ಇನ್ನು ಆರೋಪಿಗಳ ಸೆರೆಗೆ ಪೊಲೀಸರು 5 ತಂಡಗಳನ್ನು ರಚಿಸಿದ್ದು, ಆದಷ್ಟು ಬೇಗ ಆರೋಪಿಗಳನ್ನ ಸೆರೆ ಹಿಡಿಯಲಾಗುವುದು ಅಂತ SP ವಿಷ್ಣುವರ್ಧನ್ ತಿಳಿಸಿದ್ದಾರೆ. ಮನ್ರೇಗಾ ಯೋಜನೆಗೆ ವಿವಿಜಿ ರಾಮ್ಜಿ ಅಂತ ಹೆಸರು ಬದಲಿಸುತ್ತಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಸಂಸ್ಥಾಪನಾ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಗಾಂಧೀಜಿಯನ್ನ ಕೊಂದ ಮೇಲೂ ಇವರ ದ್ವೇಷ ಕಡಿಮೆಯಾಗಿಲ್ಲ. ಮಹಾತ್ಮ ಗಾಂಧೀಜಿಯನ್ನ ಕಂಡ್ರೆ ಬಿಜೆಪಿಯವರಿಗೆ ಆಗಲ್ಲ. ಹೀಗಾಗಿ ಮನ್ರೇಗಾ ಹೆಸರನ್ನು ಬದಲಾಯಿಸಿದ್ರು ಅಂತ ಹೇಳಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿಯನ್ನು ಕೊಂದಾಕ್ದವ್ರು ಯಾರು? ಇವರ ವಂಶಸ್ಥರಾದಂಥ ನಾಥೂರಾಮ್ ಗೂಡ್ಸೆ. ನರೇಗಾ, ಮಹಾತ್ಮ ಗಾಂಧೀಜಿ ನರೇಗಾ ಇದನ್ನ ಈಗ ಅದನ್ನ ಅಳಿಸ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು ನಿರಂತರವಾಗಿ ಹೋರಾಟ ಮಾಡಲೇಬೇಕು. ಇದನ್ನ ನಾವು 5ನೇ ತಾರೀಕಿನಿಂದ ಮಾಡಬೇಕು ಅಂತೇಳಿ ನಿನ್ನೆ ವರ್ಕಿಂಗ್ ಕಮಿಟಿನಲ್ಲಿ ತೀರ್ಮಾನ ಆಗಿದೆ, ಸರ್ಕ್ಯುಲರ್ ಬಂದಿದೆ. ನಾವು ಇದನ್ನ ನಿರಂತರವಾಗಿ ಮಾಡೋಣ. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಅನಧಿಕೃತ ಮನೆಗಳ ತೆರವು ಪ್ರಕರಣ ತೀವ್ರ ಸ್ವರೂಪ ಪಡೆದಿದೆ. ರಾಜ್ಯ ಸರ್ಕಾರದ ನಡೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಖಾರವಾಗಿ ಟೀಕೆ ಮಾಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ. ಸೋಮವಾರ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಸೋಮವಾರದ ಸಭೆಯಲ್ಲಿ ಪರಿಹಾರದ ಬಗ್ಗೆ ಸಿಎಂ ನಿರ್ಧಾರ ಮಾಡ್ತಾರೆ. ಸಭೆಯಲ್ಲಿ ಬಹುತೇಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಕೋಗಿಲು ಕ್ರಾಸ್ ಬಳಿ ತೆರವು ಕಾರ್ಯಾಚರಣೆ ನಡೆದ ಸ್ಥಳಕ್ಕೆ ಕೇರಳದ ಶಾಸಕರ ನಿಯೋಗ ಭೇಟಿ ನೀಡಿತ್ತು. ಕೇರಳದ ತವನೂರು ಕ್ಷೇತ್ರದ ಶಾಸಕ ಜಲೀಲ್ ಮುಸಲ್ಮಾನರ ಜೊತೆಗೆ ಚರ್ಚೆ ಮಾಡಿದ್ರು. ತೆರವು ಬಳಿಕ ಏನು ಸವಲತ್ತು ನೀಡಿದ್ದಾರೆ ಅಂತ ಮಾಹಿತಿಯನ್ನ ಪಡ್ಕೊಂಡ್ರು. Around 200 houses were demolished, totally demolished. Even the students have not permitted to take their textbook. They are the students. They are not permitted to take even their textbook. ಆರ್ಎಸ್ಎಸ್ ಹಾಗೂ ಬಿಜೆಪಿಯನ್ನ ಹೊಗಳಿದ್ದ ಕೈ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸಂಘಟನೆಯಲ್ಲಿ ಸುಧಾರಣೆಯ ಅಗತ್ಯವಿದೆ ಎಂದಿದ್ದಾರೆ. ಈ ಹಿಂದೆ ಟ್ವೀಟ್ ಮಾಡಿ ಆರ್ಎಸ್ಎಸ್ ಬಿಜೆಪಿ ಸಂಘಟನಾ ಶಕ್ತಿಯನ್ನ ಹೊಗಳಿದ್ದ ದಿಗ್ವಿಜಯ್ ಸಿಂಗ್, ಬಿಜೆಪಿ ಕಾರ್ಯಕರ್ತರು ನಾಯಕರ ಪಾದಗಳ ಬಳಿ ಕುಳಿತಿದ್ರು. ನೆಲದ ಮೇಲೆ ಕುಳಿತು ರಾಜ್ಯದ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಮಂತ್ರಿಯಾದ್ರು. ಇದು ಸಂಘಟನೆಯ ಶಕ್ತಿ ಎಂದಿದ್ರು. ಇದೀಗ ಸ್ಪಷ್ಟನೆಯನ್ನ ನೀಡಿರುವ ದಿಗ್ವಿಜಯ್ ಸಿಂಗ್, ನಮ್ಮ ಪಕ್ಷದಲ್ಲಿ ಸುಧಾರಣೆಯ ಅಗತ್ಯವಿದೆ ಎಂದಿದ್ದಾರೆ. इतना मैं कह सकता हूं कि हमें इसमें सुधार की गुंजाइश है और हमेशा हर संगठन को सुधार की गुंजाइश रखना चाहिए.
ಮನ್ ಕಿ ಬಾತ್ನಲ್ಲಿ ಕನ್ನಡ ಭಾಷೆ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ದುಬೈನಲ್ಲಿ ನೆಲೆಸಿರುವ ಕನ್ನಡಿಗರ ಕನ್ನಡ ಭಾಷಾ ಪ್ರೇಮಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ದುಬೈನಲ್ಲಿ ಬಹಳ ವರ್ಷಗಳಿಂದ ಕನ್ನಡಿಗರು ವಾಸವಿದ್ದಾರೆ, ಆದರೆ ಕನ್ನಡದಿಂದ ದೂರ ಆಗ್ತಿದ್ದಾರೆ ಎಂಬ ಆತಂಕ ಮೂಡಿತ್ತು. ಅಂದಿನಿಂದಲೇ ಅವರು ದುಬೈನಲ್ಲಿ ಕನ್ನಡ ಪಾಠಶಾಲೆಯನ್ನ ಆರಂಭಿಸಿದ್ರು. ಅಲ್ಲಿ ಕನ್ನಡ ಓದು, ಬರಹ ಮತ್ತು ಮಾತನಾಡುವುದನ್ನ ಕಲಿಸುತ್ತಿದ್ದಾರೆ. 1,000 ಮಕ್ಕಳು ಈಗ ಅಲ್ಲಿ ಕಲಿಯುತ್ತಿದ್ದಾರೆ. ಕನ್ನಡ ನಾಡು ಹಾಗೂ ಕನ್ನಡ ಭಾಷೆ ನಮ್ಮ ಹೆಮ್ಮೆಯಾಗಿದೆ ಅಂತ ಮೋದಿ ಹೇಳಿದ್ದಾರೆ. दुबई, वहां रहने वाले कन्नड़ा परिवारों ने खुद से एक जरूरी सवाल पूछा। हमारे बच्चे टेक वर्ल्ड में आगे तो बढ़ रहे हैं, लेकिन कहीं वो अपनी भाषा से दूर तो नहीं हो रहे हैं। यहीं से जन्म हुआ कन्नड़ा पाठशाले का, एक ऐसा प्रयास जहां बच्चों को कन्नड़ा पढ़ना, सीखना, लिखना और बोलना सिखाया जाता है। आज इससे 1000 से ज्यादा बच्चे जुड़े हैं। वाकई कन्नड़ा नाडु नुड़ी नम्मा हेम्मे, कन्नड़ा की भूमि और भाषा हमारा गर्व है। ಬೆಂಗಳೂರಿನ ಮಾಲ್ನಲ್ಲಿ ಡಿಸೆಂಬರ್ 25ರ ಕ್ರಿಸ್ಮಸ್ ಆಚರಣೆ ವೇಳೆ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ನೇಹಿತರೊಂದಿಗೆ ಕ್ರಿಸ್ಮಸ್ ಆಚರಿಸ್ತಾ ಇದ್ದ ಯುವತಿಯ ಖಾಸಗಿ ಅಂಗಗಳನ್ನು ಸ್ಪರ್ಶಿಸಿ ಗುವಾಹಟಿ ಮೂಲದ ಮನೋಜ್ ವಿಕೃತಿ ಮೆರೆದಿದ್ದ ಆರೋಪಿ ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಅನ್ನೋದು ತಿಳಿದುಬಂದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿ ಇರುವ ಕದಂಬ ನೌಕಾನೆಲೆಗೆ ಭೇಟಿ ಕೊಟ್ಟರು. ಸಚಿವ ಮಂಕಾಳು ವೈದ್ಯ ರಾಷ್ಟ್ರಪತಿ ಮುರ್ಮು ಅವರನ್ನ ಸ್ವಾಗತಿಸಿದ್ರು. ಐಎನ್ಎಸ್ ವಾಕ್ಷೀರ್ ಜಲಾಂತರ್ಗಾಮಿಯಲ್ಲಿ ರಾಷ್ಟ್ರಪತಿ ಮುರ್ಮು ಪ್ರಯಾಣಿಸಿದ್ರು. ಮಧ್ಯಾಹ್ನದವರೆಗೂ ಅರಬ್ಬಿ ಸಮುದ್ರದಲ್ಲಿ ಸಂಚರಿಸಿ ಸಾಗರ ಗಡಿ ಭದ್ರತೆಯ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಧರ್ಮಸ್ಥಳದ ಸುತ್ತಮುತ್ತ 100 ಶವ ಹೂತಿದ್ದೀನಿ ಅಂತ ಸಂಚಲನ ಮೂಡಿಸಿದ್ದ ಚಿನ್ನಯ್ಯ ಜೈಲಿನಿಂದ ಹೊರಬಂದ ಬಳಿಕ ಬೆಳ್ತಂಗಡಿ ತಾಲೂಕಿನ ಲಾಡ್ಜ್ ಒಂದರಲ್ಲಿ ಉಳಿದುಕೊಂಡಿದ್ದಾನೆ. ಹಲವು ದಿನ ಕೂಲಿ ಕೆಲಸಕ್ಕಾಗಿ ಹುಡುಕಾಡಿದ ಚಿನ್ನಯ್ಯನಿಗೆ ಲಾಡ್ಜ್ ಮಾಲೀಕನೇ ಕೆಲಸ ನೀಡಿದ್ದಾನೆ. ಲಾಡ್ಜ್ ಮಾಲೀಕ ಚಿನ್ನಯ್ಯನಿಗೆ ದಿನಕ್ಕೆ 700 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಡಲ ತೀರದಲ್ಲಿ ನಡೆಯುತ್ತಿರುವ ಕರಾವಳಿ ಉತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ರು. ಈ ವೇಳೆ ಕಾರವಾರ ಶಾಸಕ ಸತೀಶ್ ಸೈಲ್ ಡಿಕೆ ಶಿವಕುಮಾರ್ಗೆ ಸುಮಾರು 16 ಲಕ್ಷ ರೂಪಾಯಿ ಮೌಲ್ಯದ ಶ್ರೀಗಂಧದ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ವಿಷ್ಣುವಿನ ವಿಶ್ವರೂಪ ದರ್ಶನದ ಶ್ರೀಗಂಧದ ಕಲಾಕೃತಿಯನ್ನ ಉಡುಗೊರೆ ನೀಡಿದ ಸೈಲ್ ಡಿಕೆ ಶಿವಕುಮಾರ್ ಅವರ ಮನಸ್ಸಿನ ಎಲ್ಲಾ ಬಯಕೆ ಈಡೇರಲಿ ಅಂತ ಆಶಿಸುತ್ತೇನೆ ಎಂದಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡುವ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ, ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ಜನರಾಜ್ಯೋತ್ಸವ 2025 ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ಕನ್ನಡಕ್ಕೆ ಅನ್ಯಾಯ ಆದಾಗ ಒಟ್ಟಾಗಿ ಹೋರಾಡೋಣ, ಕನ್ನಡಿಗರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂದ್ರು. ಮಂತ್ರಾಲಯ ರಾಯರ ಮಠದಲ್ಲಿ ಭಾಷಾ ವಿವಾದದ ಬಗ್ಗೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕಿಡಿಗೇಡಿಗಳ ಕೃತ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಶಕಗಳಿಂದಲೂ ಕನ್ನಡದಲ್ಲೇ ಇರುವ ರಾಯರ ಶ್ಲೋಕ ಮಂತ್ರಾಲಯದ ಮುಖ್ಯ ದ್ವಾರದಲ್ಲಿ ದಶಕಗಳಿಂದಲೂ ಕನ್ನಡದಲ್ಲಿ ರಾಯರ ಶ್ಲೋಕ ಇದೆ. 1981ರಲ್ಲಿ ತೆರೆಕಂಡ ಡಾಕ್ಟರ್ ರಾಜ್ ಮತ್ತು ಪುನೀತ್ ಅಭಿನಯದ ಭಾಗ್ಯವಂತ ಸಿನಿಮಾ ದೃಶ್ಯವನ್ನ ಸಾಕ್ಷ್ಯವನ್ನಾಗಿಸಿ ಪರಿಗಣಿಸಿ ಅಂತ ಭಕ್ತರು ಆಗ್ರಹಿಸಿದ್ದಾರೆ. ರಾಯಚೂರಿನ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಕರೀಂ ಸಾಬ್ ಕುಟುಂಬ 30ಕ್ಕೂ ಅಧಿಕ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸಂಪ್ರದಾಯದಂತೆ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ಟ್ರೋಲ್ ಮಾಡೋರಿಗೆ ನಟ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ತಿರುಗೇಟು ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಕಿರೋ ಸಾನ್ವಿ ಸುದೀಪ್, ನನ್ನ ದೇಹ ಚರ್ಚೆ ಮಾಡೋ ವಿಷಯ ಅಲ್ಲ, ನನಗೆ ನಿಮ್ಮ ಅಭಿಪ್ರಾಯ ಬೇಕಾದ್ರೆ ಕೇಳ್ತೀನಿ ಅಂತ ಪೋಸ್ಟ್ ಮಾಡಿ ಚಾಟಿ ಬೀಸಿದ್ದಾರೆ.